ಗುರಿ ಸಾಧಿಸುವಲ್ಲಿ ಅಮೆರಿಕ ವಿಫಲವಾಗಿದೆ. 40 ದಿನಗಳ ಸಂಘರ್ಷದ ನಂತರವೂ ನಾವೇ ಗೆದ್ದಿದ್ದೇವೆ ಅಂತ ಟ್ರಂಪ್ಗೆ ಕೌಂಟರ್ ಕೊಟ್ಟಿದ್ದಾರೆ ಇರಾನ್ನ ಮೊಹಮ್ಮದ್ ಬಘೇರ್. ಗುರಿ ಸಾಧಿಸುವಲ್ಲಿ ಅಮೆರಿಕ ಕಂಪ್ಲೀಟ್ ಆಗಿ ಫೇಲ್ ಆಗಿದೆ. 40 ದಿನಗಳ ಸಂಘರ್ಷದ ನಂತರವೂ ನಾವೇ ಗೆದ್ದಿದ್ದೇವೆ ಅಂತ ಟ್ರಂಪ್ಗೆ ಕೌಂಟರ್ ಕೊಟ್ಟಿದ್ದಾರೆ ಇರಾನ್ನ ಮೊಹಮ್ಮದ್ ಬಘೇರ್. 3 ದಿನಗಳಲ್ಲಿ ಇರಾನ್ ಅನ್ನ ಮಣಿಸುವ ಗುರಿಯನ್ನ ಯುಎಸ್ ಹೊಂದಿತ್ತು. 40 ದಿನಗಳ ಯುದ್ಧದ ನಂತರವೂ ಇರಾನ್ ಅಚಲವಾಗಿದೆ. ಅಮೆರಿಕದ F-35 ಜೆಟ್ ಅನ್ನ ಹೊಡೆದಿರೋದು ಸಣ್ಣ ವಿಷಯವಲ್ಲ. ಅಮೆರಿಕ ವಿರುದ್ಧದ ಯುದ್ಧದಲ್ಲಿ ನಾವೇ ಗೆದ್ದಿದ್ದೇವೆ ಅಂತ ಇರಾನ್ ಹೇಳ್ಕೊಂಡಿದೆ. ಇರಾನ್ ಸ್ಪೀಕರ್ ಮೊಹಮ್ಮದ್ ಬಘೇರ್ ಖಾಲಿಬಾಫ್ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಇರಾನ್ ತನ್ನ ತಾಕತ್ತನ್ನ ಮತ್ತೊಮ್ಮೆ ಜಗತ್ತಿನ ಎದುರು ಪ್ರೂವ್ ಮಾಡಿದೆ ಅಂತ ಅವರು ಹೇಳಿದ್ದಾರೆ. ಅಂದ್ರೆ ಒಂದು 3 ದಿನಗಳಲ್ಲಿ ಇರಾನ್ನ ಕಂಪ್ಲೀಟ್ ಆಗಿ ನಾಶ ಮಾಡಬಹುದು ಅಂತ ಯುಎಸ್ ಅನ್ಕೊಂಡಿತ್ತು. ಆದ್ರೆ 40 ದಿನಗಳ ಕಾಲ ಯುದ್ಧ ನಡೀತು. ಯುದ್ಧದ ನಂತರವೂ ಕೂಡ ಇರಾನ್ ಅಷ್ಟೇ ಸ್ಟ್ರಾಂಗ್ ಆಗಿದೆ, ಅಚಲವಾಗಿದೆ. ಅಮೆರಿಕದ F-35 ಅಂತಹ ಅಷ್ಟು ದೊಡ್ಡ ಫೈಟರ್ ಜೆಟ್ನ ಹೊಡೆದು ಹಾಕಿರೋದು ಸಣ್ಣ ವಿಷಯವಲ್ಲ ಅಂತ ರಿಯಾಕ್ಟ್ ಮಾಡಿದ್ದಾರೆ.